ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ದೇಶದಲ್ಲಿ ಚಿಕ್ಕ ಮಕ್ಕಳಲ್ಲಿ ಯಾವುದು ಡೆಫಿಷಿಯನ್ಸಿ ತುಂಬ ಕಾಮನ್ ಇದೆ? ಎಲ್ಲರೂ ಮೈಂಡಲ್ಲಿ ವಿಟಮಿನ್ D ಬರ್ಬೋದು. ವಿಟಮಿನ್ D ಅಂತೂ ಕಡಿಮೆ ಇರ್ಬೋದು, ಬಟ್ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಡೆಫಿಷಿಯನ್ಸಿ ಅಂದರೆ 50% ಜಾಸ್ತಿ ಮಕ್ಕಳಿಗೆ ಇರೋ ಡೆಫಿಷಿಯನ್ಸಿ ಏನಂತೆ? ಕಬ್ಬಿನಾಂಶ, ಅಯರ್ನ್ ಡೆಫಿಷಿಯನ್ಸಿ. ಅಯರ್ನ್ ಏನು? ಅಯರ್ನ್ ಇಸ್ ಅ ಮಿನರಲ್. ಅದು ನಾರ್ಮಲ್ ಆಗಿ ಬ್ಲ್ಯಾಕಿಶ್ ಇಲ್ಲಾಂದರೆ ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ಈ ಅಯರ್ನ್ ನಮ್ಮ ದೇಹದಲ್ಲಿ ಭಾಳಷ್ಟು ಫಂಕ್ಷನ್ಸಲ್ಲಿ ಭಾಗ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಎಲ್ಲರೂ ಗೊತ್ತಿರೋ ವಿಷಯ ಏನಂದರೆ ಅಯರ್ನಿಂದ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಸೊ ರಕ್ತದಲ್ಲಿ ಆ ರೆಡ್ ಕಲರ್, ಕೆಂಪಾಗಿರೋ ರಕ್ತ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಮ್ಮ ಬ್ರೈನ್ ಫಂಕ್ಷನ್, ನಾವು ಚುರುಕಾಗಿರೋದು, ಆ್ಯಕ್ಟಿವ್ ಆಗಿರೋದು, ಅದೆಲ್ಲ ಹಿಮೋಗ್ಲೋಬಿನಿಂದನೇ ನಮ್ಮದು ಆಕ್ಸಿಜನ್ ಎಲ್ಲ ಟಿಶ್ಯೂಸ್ಗೆ ಕ್ಯಾರಿ ಆಗುತ್ತೆ. ಹಿಮೋಗ್ಲೋಬಿನೇ ಇಲ್ಲ ಅಂದರೆ ಎಲ್ಲ ಟಿಶ್ಯೂಗೆ, ಅಂಗಾಂಗಗಳಲ್ಲಿ ಆಕ್ಸಿಜನ್ ಸಿಗಲ್ಲ. ಸೊ ಅಯರ್ನ್ ಅತಿ ಮುಖ್ಯ. ಅಯರ್ನ್ ಕಡಿಮೆ ಇರುವಾಗ ನಮಗೆ ಅನೀಮಿಯಾ ಬರ್ಬೋದು. ಸೊ ಮಕ್ಕಳಿಗೆ ಅನೀಮಿಯಾ ಬಂದಾಗ ಅವರು ತುಂಬ ಸುಸ್ತಾಗಿರ್ತಾರೆ, ಒಂಥರ ಆಟ ಆಡೋಕ್ಕೆ ಹೋಗಲ್ಲ, ಆ್ಯಂಡ್ ಹಸಿವು ಬರಲ್ಲ. ಅದು ಬಿಟ್ಟು ಅಯರ್ನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಬ್ರೈನ್ ಫಂಕ್ಷನ್. ನಮ್ಮ ಮೆಮೊರಿ ಅಂದರೆ ಚಿಕ್ಕ ಮಕ್ಕಳು ಓದ್ತಾರೆ, ಆಮೇಲೆ ಎಕ್ಸಾಮಲ್ಲಿ ಏನೂ ಕರೆಕ್ಟಾಗಿ ಬರೆಯಲ್ಲ. ನಾವು ಓದಿಸ್ತೀವಿ, ಆದರೆ ನೆಕ್ಸ್ಟ್ ಡೇ ಕೇಳುವಾಗ ಮರ್ತೋಗ್ಬಿಟ್ಟಿದ್ದೀನಿ ಅಮ್ಮ ಅಂತ ಹೇಳ್ತಾರೆ. ಯಾಕಂದರೆ ಮೆಮೊರಿಗೆ ಅಯರ್ನ್ ವೆರಿ ಇಂಪಾರ್ಟೆಂಟ್. ಮೂರನೇದು, ಚೆನ್ನಾಗಿ ನಿದ್ದೆ ಮಾಡಬೇಕಂದ್ರೇನು ಅಯರ್ನ್ ಇರಬೇಕು. ಇಲ್ಲಾದರೆ ಅಯರ್ನ್ ಡೆಫಿಷಿಯನ್ಸಿ ಟೈಮಲ್ಲಿ ನಿದ್ದೆ ಸರಿಯಾಗಿ ಬರಲ್ಲ, ತುಂಬ ಕಿರಿಕಿರಿ ಮಾಡ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಪೇರೆಂಟ್ಸ್ ಬರ್ತಾರೆ ನಮ್ಮ OPDಗೆ, ಮೇಡಮ್ ಏನೂ ತಿನ್ನೋದಿಲ್ಲ, ಬರೀ ಅನ್ನ ತುಪ್ಪ ಕೇಳ್ತಾರೆ, ಇಲ್ಲಾದರೆ ಹಾಲು ಕುಡಿತಾರೆ. ದಟ್ ಈಸ್ ದ ಫಸ್ಟ್ ಸೈನ್ ಆಫ್ ಅಯರ್ನ್ ಡೆಫಿಷಿಯನ್ಸಿ. ಯಾಕಂದರೆ ಹಸಿವೇ ಬರಲ್ಲ ಅಯರ್ನ್ ಡೆಫಿಷಿಯನ್ಸಿಯಲ್ಲಿ. ನಾವು ಅಯರ್ನ್ ಕೊಟ್ಟುವಾಗ ಆವಾಗ ಹಸಿವು ಬರುತ್ತೆ. ಈಗ ಈ ಕಬ್ಬಿನಾಂಶ ಯಾವ ಫುಡ್ ಐಟಮ್ಸಲ್ಲಿ ಇರುತ್ತೆ? ನಾನೇನು ಹೇಳಿದ್ದೀನಿ? ಅಯರ್ನ್ಸ್ ಕಲರ್ ಈಸ್ ರೆಡಿಶ್ ಬ್ರೌನ್. ಸೊ ಡೆಫಿನೆಟ್ಲಿ ಅದು ವೈಟ್ ಕಲರ್ ಫುಡ್ಡಲ್ಲಿ ಇರೋದಿಲ್ಲ. ಇಡ್ಲಿ, ದೋಸೆ, ಅನ್ನ, ಮೊಸರು, ಹಾಲು, ಝೀರೋ ಅಯರ್ನ್. ಬಟ್ ಇದೇ ನಾವು ಕೊಡೋದಲ್ವಾ ನಮ್ಮ ಮಕ್ಕಳಿಗೆ? ನಾವು ರೆಡ್, ಬ್ರೌನ್, ಗ್ರೀನ್ ಕಲರ್ ಫುಡ್ ಐಟಮ್ಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್, ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಬ್ರೊಕೊಲಿ, ಮತ್ತು ಶೇಂಗಾ, ರಾಜ್ಮಾ, ಮಟನ್, ಚಿಕನ್ ಲಿವರ್, ಇದರಲ್ಲೆಲ್ಲ ಅಯರ್ನ್ ಜಾಸ್ತಿ ಇರುತ್ತೆ. ಡೇಟ್ಸ್, ಆಲ್ಮಂಡ್ಸ್, ಬಾದಾಮಿ, ಇದರಲ್ಲಿ ಡೆಫಿನೆಟ್ಲಿ ಅಯರ್ನ್ ಇರುತ್ತೆ. ಸೊ ನಾವು ಯಾವಾಗಾದರೂ ವೈಟ್ ಕಲರ್ ಫುಡ್ ಐಟಮ್ಸ್ ಕೊಟ್ಟಿದ್ರೆ ಯೋಚನೆ ಮಾಡಬೇಕು, ಅಯ್ಯೋ ವೈಟ್ ಇಸ್ ನಾಟ್ ರೈಟ್, ಅದರಲ್ಲಿ ಕಬ್ಬಿನಾಂಶ ಇರಲ್ಲ. ಆ್ಯಂಡ್ ನಮ್ಮ ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಅಯರ್ನ್. ಇನ್ನೊಂದು ವಿಷಯ ಮರ್ತೋಗ್ಬಿಟ್ಟಿದ್ದೀನಿ. ಚಿಕ್ಕ ಪುಟಾಣಿ ಮಕ್ಕಳು ಇರ್ತಾರಲ್ವ, ಟಾಡ್ಲರ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ, ಅವ್ರದ್ದು ಬಿಹೇವಿಯರಲ್ಲಿ ಎಫೆಕ್ಟ್ ಆಗುತ್ತೆ ಅಯರ್ನಿಂದ. ತುಂಬ ಇರಿಟೇಬಲ್ ಆಗ್ತಾರೆ. ಅವರು ಸಮಾಧಾನವಾಗಿರ್ಬೇಕಂದ್ರೆ ಅಯರ್ನ್ ಬೇಕೇ ಬೇಕು. ಇಮ್ಯುನಿಟಿಗೆ ಅಯರ್ನ್ ಬೇಕು. ಪದೇ ಪದೇ ನನಗೆ ಕೆಮ್ಮು ಕಫ ಬರ್ತಾ ಇದೆ, ಪದೇ ಪದೇ ನನಗೆ ಗಂಟಲು ನೋವು ಬರ್ತಾ ಇದ್ರೆ ಅಯರ್ನ್ ಡೆಫಿಷಿಯನ್ಸಿ ಇರ್ಬೋದು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಡಾಕ್ಟರ್ ಹತ್ರ ಹೋಗುವಾಗ ಡೆಫಿನೆಟ್ಲಿ ಕೇಳಿ, ಡಾಕ್ಟರ್ ನಮ್ಮ ಮಗುಗೆ ಏನಾದರೂ ಅಯರ್ನ್ ಡೆಫಿಷಿಯನ್ಸಿ ಇರ್ಬೋದಾ? ಕೂತ್ಕೊಂಡು ಡಯಟನ್ನು ನೋಡಿ, ಎಷ್ಟು ವೈಟ್ ಐಟಮ್ಸ್ ಇದೆ, ಎಷ್ಟು ಗ್ರೀನ್, ರೆಡ್, ಬ್ರೌನ್ ಕಲರ್ ಐಟಮ್ಸ್ ಇದೆ ಅಂತ. ಅದನ್ನು ನಾವು ಜಾಸ್ತಿ ಮಾಡಿದರೆ ಡೆಫಿನೆಟ್ಲಿ ನಮ್ಮ ಮಕ್ಕಳು ಆರೋಗ್ಯವಾಗಿರ್ತಾರೆ, ಚುರುಕಾಗಿರ್ತಾರೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ IQ ಬೆಟರ್ ಆಗಿರುತ್ತೆ.